ಇದು ಧರ್ಮಸ್ಥಳ ಬಂದು ಭಾರತದ ಪ್ರಖ್ಯಾತ ಯಾತ್ರಾ ಸ್ಥಳ. ನಾವು ಹುಟ್ಟೋದಕ್ಕಿಂತ ಮುಂಚೆ ಇರುವಂಥದ್ದು. ನಮ್ಮ ತಾತ ಮುತ್ತಾತ ಅವ್ರ ಕಾಲದಿಂದನೂ ಸಹ ಯಾತ್ರಿಗಳಿಗೆ ಮತ್ತು ಹೇಗೆ ನಮ್ಮ ಡಾಕ್ಟರ್ ಶಿವಕುಮಾರ ಮಹಾಸ್ವಾಮೀಜಿಯವರ ಧರ್ಮಕ್ಷೇತ್ರ ಹೇಗಿದೆಯೋ ಅದೇ ರೀತಿ ನಮ್ಮ ಭಾರತದ ಕ್ಷೇತ್ರದಂಥ ಭವ್ಯ ಪರಂಪರೆಯನ್ನು ಹೊಂದಿರುವಂಥ ಮಂಜುನಾಥ ಸ್ವಾಮಿ ಕ್ಷೇತ್ರ. ಮಹಾಭಾರತದಲ್ಲಿ ಕೌರವರಿಂದ ಹೇಗೆ ಪಾಂಡವರಿಗೆ ಎಚ್ಚರಿಕೆಯನ್ನು ಕೊಟ್ಟರೋ ಹಾಗೆ ಕೌರವರಿಂದ ಇವತ್ತು ಏನಾಗಿತ್ತು ಅನ್ನೋದು ನಾವು ಮಹಾಭಾರತದಲ್ಲಿ ನೋಡಿದ್ದೀವಿ. ಅದೇ ರೀತಿ ಈಗ ನಮ್ಮ ವೀರೇಂದ್ರ ಹೆಗ್ಗಡೆಯವರಿಗೆ ಬಲ ತುಂಬೋ ಮುಖಾಂತರ ಕರ್ನಾಟಕದಾದ್ಯಂತ ಭಾರತಾದ್ಯಂತ ಈಗ ನಾವು ಕರ್ನಾಟಕದಲ್ಲಿ ಪ್ರಾರಂಭ ಮಾಡಿರುವಂಥದ್ದು ಇವತ್ತು ಭಾರತಾದ್ಯಂತ ಧರ್ಮಸ್ಥಳಕ್ಕೆ ಯಾತ್ರೆಯ ಮುಖಾಂತರ ಮಾನ್ಯ ಶ್ರೀ ವೀರೇಂದ್ರ ಹೆಗ್ಗಡೆಯವರಿಗೆ ನಾವೆಲ್ಲ ನಿಮ್ಮ ಜೊತೆ ಇದ್ದೀವಿ. ಮಂಜುನಾಥನ ಕ್ಷೇತ್ರದ ಎಲ್ಲರ ಆಶೀರ್ವಾದ ಸಕಲ ಕಾರ್ಯಕರ್ತರಿಗೆ ಭಕ್ತರಿಗೆ ಇದೆ ಅಂತ ಹೇಳಿ ಎಲ್ಲರೂ ಭಾವಿಸಿ ಪ್ರತಿ ದಿವಸ ಇವತ್ತು ಲಕ್ಷಾಂತರ ಜನ ಯಾತ್ರೆಯ ಮುಖಾಂತರ ಪಾದಯಾತ್ರೆ ಮುಖಾಂತರ ಕಾರಿನ ಮುಖಾಂತರ ಬಸ್ಸಿನ ಮುಖಾಂತರ ರೈಲಿನ ಮುಖಾಂತರ ಬಂದು ಮಾನ್ಯ ವೀರೇಂದ್ರ ಹೆಗ್ಗಡೆಯವರಿಗೆ ಚೈತನ್ಯ ತುಂಬುವಂಥ ಕೆಲಸ ನಾವು ಸ್ವಾಮೀಜಿಯವರ ಮುಖಾಂತರ ಮತ್ತು ಎಲ್ಲ ಕಾರ್ಯಕರ್ತರು ಭಕ್ತಾಭಿಮಾನಿಗಳ ಮುಖಾಂತರ ಪ್ರತಿ ದಿವಸ ಇವತ್ತು ಏನಾಗಿದೆ ಅಂತ ಹೇಳಿದ್ರೆ ಅಮಾವಾಸ್ಯೆ ಪೌರ್ಣಮಿ ಸೋಮವಾರದಲ್ಲಿ ನಾವು ಧರ್ಮಕ್ಷೇತ್ರದ ದರ್ಶನವನ್ನು ಮಾಡ್ತಾ ಇದ್ದೋ. ಇವತ್ತು ಈ ಒಂದು ಘಟನೆ ನಡೆದ ನಂತರ ಆ ಮಂಜುನಾಥ ಕ್ಷೇತ್ರ ಎಲ್ಲರಿಗೂ ಎಚ್ಚರ ಮಾಡಿ ನೀವು ಬರಬೇಕು ನನ್ನ ಕ್ಷೇತ್ರಕ್ಕೆ ಅಂತ ಹೇಳಿ ಅವರು ಕರೆಸ್ಕೊತಾ ಇದ್ದಾರೆ. ಅದೇ ರೀತಿ ಸ್ವಯಂವಾಗಿ ಕೆಲವು ಭಕ್ತಾದಿಗಳು ಅಲ್ಲಿಗೆ ಪಾದಯಾತ್ರೆ ಮುಖಾಂತರ ವರ್ಷ ಹೋಗ್ತಾ ಇದ್ರು. ಬೆಂಗಳೂರಿಂದ ಇಟ್ಕೊಂಡು ತಿರುಪತಿಯಿಂದ ಇಟ್ಕೊಂಡು ಶಿವರಾತ್ರಿ ಸಮಯದಲ್ಲಿ ಹೋಗ್ತಿದ್ರು. ಇವತ್ತು 365 ದಿವಸನೂ ಸಹ ಯಾತ್ರೆಯನ್ನ ಕೈಗೊಂಡಿರತಕ್ಕದ್ದು ಏನಕ್ಕೆ ಅಂತ ಹೇಳಿದ್ರೆ ನಮ್ಮ ಹಿಂದೂ ಧರ್ಮವನ್ನು ಉಳಿಸಿ ಸನಾತನ ಧರ್ಮವನ್ನ ಪುನರ್ ಪ್ರತಿಷ್ಠಾಪನೆ ಮಾಡಬೇಕು ಅಂತ ಹೇಳಿ ಕಲಿಯುಗದಲ್ಲಿ ನಮ್ಮ ಪರಮ ಪೂಜ್ಯರು ಹೇಗೆ ಎಲ್ಲರೂ ಒಂದೇ ಅನ್ನೋ ಒಂದು ಭಾವನೆಯನ್ನ ಕೊಟ್ಟಿದ್ರು. ಆ ಮುಖಾಂತರ ಈ ಯಾತ್ರೆ ಇವತ್ತು ನಮ್ಮ ಕ್ಷೇತ್ರದ ಶಾಸಕರಾದಂಥ ಎನ್ ಶ್ರೀನಿವಾಸರಯ್ಯ ಅವರ ಮುಖಾಂತರ ನಡೀತಾ ಇದೆ. ಇಲ್ಲಿ ಸುಮಾರು ಒಂದು 550 ಕಾರುಗಳ ಮುಖಾಂತರ ಇವತ್ತು ಧರ್ಮಸ್ಥಳದ ಯಾತ್ರೆಯನ್ನು ಕೈಗೊಳ್ಳುವ ಮುಖಾಂತರ ವೀರೇಂದ್ರ ಹೆಗ್ಗಡೆಯವರು ಮತ್ತು ಮಂಜುನಾಥ ಸ್ವಾಮಿಯ ಕ್ಷೇತ್ರ ಅಭಿವೃದ್ಧಿಯ ಒಂದು ಪಥದಲ್ಲಿ ನಾವೆಲ್ಲ ನಿಮ್ಮ ಜೊತೆ ಇದ್ದೀವಿ ಅಂತ ಹೇಳಿ ಇವತ್ತು ನಾವು ಹೊರಟಿದ್ದೀವಿ. ನೀವೆಲ್ಲ ಸಹಕರಿಸಿ ಬರಬೇಕು ಅಂತ ನಾವೆಲ್ಲ ಕೇಳ್ಕೊತೀವಿ. ದೂರುದಾರ ಇದ್ದ ಮುಸ್ಕುದಾರಿ ಈಗ ಆತನು ಕೂಡ ಅರೆಸ್ಟ್ ಮಾಡಿರುವಂತಹ ಪ್ರಕ್ರಿಯೆಗಳು ನಡೀತಾ ಇದೆ. ಸಾಕಷ್ಟು ಗೊಂದಲದ ಹೇಳಿಕೆಗಳು ಬರ್ತಾ ಇದೆ ದೂರುದಾರರಿಂದ, ಏನ್ ಹೇಳ್ತೀರಿ ಸರ್? ಇದೆಲ್ಲ ಪೂರ್ವಯೋಜಿತ ಸುಮಾರು ವರ್ಷಗಳಿಂದ ನಡೆದಂತ ಒಂದು ಇದನ್ನ ಎಲ್ಲ ತಂದು ಇವತ್ತು ನೀವು ಮೀಡಿಯಾದವರು ನೀವೇ ಪ್ರಸಾರ ಮಾಡಿದ್ದೀರಾ. ಸತ್ಯ ಯಾವುದು ಅಸತ್ಯ ಯಾವುದು ಅನ್ನೋದನ್ನ ನಾವು ಮಂಜುನಾಥ ಸ್ವಾಮಿಜಿಯವರ ದಿವ್ಯ ಕೃಪಾದೃಷ್ಟಿ ಏನಿದೆ ಅದೆಲ್ಲ ಧ್ವಂಸ ಆಗುತ್ತೆ ಅಂತ ಹೇಳಿ ನಾವು ಭಾವಿಸಿದ್ದೀವಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.